ಆದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರುತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಮಹಾಸಂಕಲ್ಪದಲ್ಲಿ ಸೂರ್ಯನ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಸೂರ್ಯನ ಒಂದು ವಿವರಣೆಯನ್ನು ಮತ್ಸ್ಯಪುರಾಣ ಬಹಳ ಸುಂದರವಾಗಿ ತಿಳಿಸ್ತದೆ. ಸೂರ್ಯ ಅಂತ ನಾವೇನು ಕಾಣ್ತಾ ಇದ್ದೀವಲ್ಲ, ಆ ಸೂರ್ಯನ ಅತ್ಯದ್ಭುತವಾದ ರಥ ಏನಿದೆ ಅಲ್ಲ, ನಾವು ನಿನ್ನೆ ನೋಡಿದ್ದೀವಿ. ಆ ರಥಕ್ಕೆ ಒಂದೇ ಚಕ್ರ ಇದೆ ಅಂತಾರೆ. ಒಂದೇ ಚಕ್ರದಿಂದ ಕೂಡಿರುವಂತಹ ಸುವರ್ಣಮಯವಾಗಿರುವಂತಹ ಆ ರಥ ಅಷ್ಟು ಸುಂದರವಾಗಿರುವಂಥದ್ದು. ಸ್ಥಿತೇನ ತ್ವೇಕ ಚಕ್ರೇಣ ಪಂಚಾರೇಣ ತೃಣಾಭಿನಾ ಹಿರಣ್ಯ ಅಂದರೆ ಬಂಗಾರದಿಂದ ಕೂಡಿರುವಂತಹ ರಥ ಅದು. ಅದಕ್ಕೆ ಅರಗುಗಳಿದ್ದಾವೆ, 5 ಅರಗು ಅದು ಸೇರಿರುವಂಥದ್ದು. ನಾಭಿಗಳು 3 ಆಗಿರುವಂಥದ್ದು, ಸುವರ್ಣಮಯವಾಗಿರುವಂಥದ್ದು. ಸುತ್ತಲೂ ಅದು ತಿರುಗುವಂಥದ್ದು ಬ್ರಹ್ಮಾಂಡದಲ್ಲೆಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ರಥದ ಒಳಭಾಗ ಇದೆ ಅಲ್ಲ, ಶತಯೋಜನ ಸಾಹಸ್ರೋ ವಿಸ್ತಾರ ಯಾಮ ಉಚ್ಯತೆ. ಶತಯೋಜನ ಅಂದರೆ 1,00,000 ಯೋಜನ ವಿಸ್ತೀರ್ಣವಾಗಿರುವಂಥದ್ದು, ಅಗಲವಾಗಿರುವಂಥದ್ದು. ಅಂದ್ರೆ ನೋಡಿ, ನಮ್ಮ ಕಲ್ಪನೆನೇ ಆಗೋದಿಲ್ಲ, ಅಷ್ಟು ದೊಡ್ಡದಾಗಿರುವಂತಹ ರಥ ಇದೆ ಸೂರ್ಯನ ರಥ, ಸುವರ್ಣಮಯವಾಗಿರುವಂಥದ್ದು. ಇದನ್ನು ಯಾರು ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು? ಸೂರ್ಯನ ಮಾಡ್ಕೊಂಡಿದ್ದಾನ ನಿರ್ಮಾಣ ಅಂತ ಕೇಳಿದರೆ ಇಲ್ಲ. ಸತಸ್ಯ ಬ್ರಹ್ಮಣ ಸೃಷ್ಟೋ, ಬ್ರಹ್ಮದೇವರ ಅನುಗ್ರಹದಿಂದ ಬ್ರಹ್ಮದೇವರು ಸೃಷ್ಟಿ ಮಾಡಿಕೊಟ್ಟಿರುವಂಥದ್ದು ಅಷ್ಟು ದೊಡ್ಡದಾಗಿರುವಂತಹ ರಥ. ಕುದುರೆಗಳಿದ್ದಾವೆ, ಸಪ್ತಾಶ್ವಗಳು, ನಾನು ಇನ್ನೇ ಹೇಳಿದ್ದೇನೆ. ಅದರಲ್ಲೂ ಸಪ್ತಾಶ್ವಗಳು ನಮ್ಮ ಮನಸ್ಸಿನಲ್ಲಿ ಬರೋದೇನು, ಕುದುರೆ ಅಂದರೆ ನಾವು ನೋಡಿದ್ದೀವಲ್ಲ, ಕುದುರೆನೇ ನಾವು ಅದೇ ಕುದುರೆ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಇಲ್ಲ, ಶಾಸ್ತ್ರ ಹೇಳ್ತದೆ ಕುದುರೆಗಳು ಯಾವ್ಯಾವು ಅಂತ ಕೇಳಿದರೆ, ಗಾಯತ್ರಿ ಮೊದಲಾದ ಛಂದಸ್ಸುಗಳಿದ್ದಾವಲ್ಲ ಅವನ್ನ ಕುದುರೆಗಳನ್ನಾಗಿ ಮಾಡ್ಕೊಂಡಿದ್ದಾನಂತೆ ಸೂರ್ಯ. ಅಷ್ಟು ದಿವ್ಯವಾಗಿರುವಂತಹ ರಥ ಅದು, ಅತ್ಯದ್ಭುತವಾದದ್ದು. ಯಾವ್ಯಾವ ಛಂದಸ್ಸಿದ್ದಾವೆ ಕೆಲವರು ಗೊತ್ತಿದೆ, ಕೆಲವರು ಗೊತ್ತಿಲ್ಲ. ಒಂದ್ಸಾರಿ ಹೇಳಿಬಿಡ್ತೇನೆ. ಗಾಯತ್ರಿ, ತ್ರಿಷ್ಟುಪ, ಜಗತಿ, ಅನುಷ್ಟಪ, ಪಂಕ್ತಿ, ಬೃಹತಿ, ಉಷ್ಣಕ ಅನ್ನುವಂತಹ 7 ಛಂದಸ್ಸುಗಳಿದ್ದಾವೆ. ಆ 7 ಛಂದಸ್ಸುಗಳೇ ಕುದುರೆ ರೂಪದಲ್ಲಿದ್ದಾವಂತೆ. ಅಂದ್ರೆ ನೋಡಿ, ಸೂರ್ಯನ ಒಂದು ವೈಶಿಷ್ಟ್ಯತೆ, ಅತ್ಯದ್ಭುತವಾದ ಶಕ್ತಿ, ಸಾಮರ್ಥ್ಯ ಇಲ್ಲಿ ನಮಗೆ ಗೊತ್ತಾಗುವಂಥದ್ದು. ಅಷ್ಟು ವಾಯು ವೇಗದಲ್ಲಿ ಹೋಗ್ತಾವಂತೆ ಆ ಕುದುರೆಗಳು. ನಮಗೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ, ಹಾಗೆ ಹೋಗ್ತಾವಂತೆ. ಚಕ್ರ ಇದೆ ಅಲ್ಲ, ಧ್ರುವ ನಕ್ಷತ್ರ ಇದೆ, ಅದರ ಅಂಚಿನವರೆಗೆ ಹೋಗ್ತಾ ಇದ್ದಾವಂತೆ. ಧ್ರುವ ಅದರ ಜೊತೆಗೆ ತಿರುಗ್ತಾ ಇರ್ತಾನೆ. ಇದರ ಜೊತೆಗೆ ಇನ್ನೊಂದು ವೈಶಿಷ್ಟ್ಯತೆ ಹೇಳ್ತಾರೆ. ಈ ಸೂರ್ಯನ ಒಂದು ಮಹಿಮೆ ಇದೆ ಅಲ್ಲ, ಅಪೂರ್ವವಾಗಿರುವಂಥದ್ದು. ದಕ್ಷಿಣಾಯಣ ಮತ್ತು ಉತ್ತರಾಯಣ ಎರಡೂ ಇರುವಂಥದ್ದು. ಎರಡರಲ್ಲೂ ಸೂರ್ಯ ವೇಗವಾಗಿ ಚಲಿಸ್ತಾ ಇರ್ತಾನಂತೆ. ಸೂರ್ಯ ಇರುವಂತಹ ತೇರೇನಿದೆ ಅಲ್ಲ, ಅದರ ಮಹಿಮೆಯನ್ನು ಎಷ್ಟು ಹೇಳಪ್ಪ ನಿಂಗೆ, ಒಂದು ಅಧ್ಯಾಯದಲ್ಲಿ ಹೇಳ್ತೀನಿ ಕೇಳು ಅಂತಂದ್ರು. ಸುತಾಚಾರ್ಯರು ಹೇಳ್ತಾ ಇದ್ದಾರೆ ಶೌನಕಾದಿಗಳಿಗೆಲ್ಲ. ಅಲ್ರಿ ಅಂಥ ಒಂದು ಅಧ್ಯಾಯ ಹೇಳುವಂಥದ್ದೇನಿದೆ? ಚಕ್ರ ಇದೆ, ರಥ ಇದೆ, ಒಂದು ಚಕ್ರದ ರಥ, 7 ಕುದುರೆಗಳಿದ್ದಾವೆ, ಸೂರ್ಯ ಕೂತಿದ್ದಾನೆ, ಹೋಗ್ತಾ ಇದ್ದಾನೆ. ಇಷ್ಟು ಹೇಳಿಬಿಟ್ರೆ ಮುಗೀತಲ್ಲ. ಅದನ್ನು ಯಾಕೆ ಒಂದು ಅಧ್ಯಾಯದಲ್ಲಿ ಹೇಳಬೇಕು? ಅಂಥದ್ದೇನಿದೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಹೇಳ್ತೀನಿ ಕೇಳಪ್ಪ ನಿಂಗೆ. ಸುತೋವಾಚ, ಸೂರ್ಯ ಏನು ಕೂತಿದ್ದಾನಲ್ಲ ರಥ, 12 ತಿಂಗಳುಗಳು ನಮಗೆಲ್ಲ ಗೊತ್ತಿರುವಂಥದ್ದು. ಒಂದೊಂದು ತಿಂಗಳಲ್ಲಿ ಒಂದೊಂದು ವೈಶಿಷ್ಟ್ಯತೆ ಇದೆ. ಒಂದೊಂದು ತಿಂಗಳಿಗೆ ಒಂದೊಂದು ಮಾಸ, ಅಯನ, ಪಕ್ಷ, ತಿಥಿಗಳು ಎಲ್ಲವೂ ಇದ್ದಾವೆ.
ಅಲ್ಲೆಲ್ಲ ದೇವತೆಗಳಿದ್ದಾರೆ, ಅಪ್ಸರಾ ಸ್ತ್ರೀಯರಿದ್ದಾರೆ, ಋಷಿಗಳಿದ್ದಾರೆ, ಸಪ್ತ ಋಷಿಗಳು. ಒಬ್ಬೊಬ್ಬರು ಒಂದೊಂದು ತಿಂಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಅವರೆಲ್ಲರ ಜೊತೆಗೆ ಸೂರ್ಯ ಹೋಗ್ತಿರ್ತಾನಂತೆ. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ನೋಡಿ ಎಷ್ಟು ಸುಂದರವಾಗಿದೆ. ಇವೆಲ್ಲ ಯಾರು ಮತ್ಸ್ಯಪುರಾಣ ಮಾತ್ರ, ವೇದವ್ಯಾಸ ದೇವರು ಹೇಳಲಿಕ್ಕೆ ಸಾಧ್ಯ, ನಮಗೆಲ್ಲ ಗೊತ್ತೇ ಇಲ್ಲ ಎಷ್ಟೋ ವಿಷಯಗಳು ಹೇಳ್ತಾರೆ ನೋಡಿ. ಮೊದಲನೇದ್ದೇನಲ್ಲ, ಯಾರ್ಯಾರು ಇರ್ತಾರೆ ಅಂತ ಕ್ರಮವಾಗಿ ಹೇಳ್ತೀನಿ ಕೇಳು. ಗಂಧರ್ವ ಅಪ್ಸರಸ, ಗಂಧರ್ವರು ಅಪ್ಸರಾ ಸ್ತ್ರೀಯರು, ಜೊತೆಗೆ ಗ್ರಾಮಣಿಗಳು, ಸರ್ಪಗಳು, ರಾಕ್ಷಸರು, ಇವರೆಲ್ಲ ಕುಳಿತುಕೊಂಡಿರ್ತಾರಂತೆ. ಅತ್ಯದ್ಭುತವಾದ ರಥ, ಸಾಮಾನ್ಯರಿಗೆ ಅದು ನಿಲುಕೋದೇ ಇಲ್ಲ ಅಂಥ ವ್ಯವಸ್ಥಿತವಾದ ರಥ. ಅದರ ಬಗ್ಗೆ ವರ್ಣನೆ ಮಾಡ್ತಾರೆ. ಮೊದಲನೇ ತಿಂಗಳಿಂದ ಹೇಳ್ತೀನಿ ಕೇಳು ಅಂದ್ರು ಸುತಾಚಾರ್ಯರು. ಧಾತ ಅರ್ಯಮ ಪುಲಶ್ಚ ಪುಲಹಶ್ಚ ಪ್ರಜಾಪತಿ ಉರಗ ವಾಸುಕೀಶ್ಚೈವ ಸಂಕೀರ್ಣೋಶ್ಚೈವ ತಾಬುಬು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಧಾತ ಅರ್ಯಮ ಅಂತ ಇಬ್ರು ಆದಿತ್ಯರು, 12 ಜನ ಆದಿತ್ಯರಿದ್ದಾರೆ. ಅವರಲ್ಲಿ ಮೊದಲನೇ ಇಬ್ರು ಧಾತ ಮತ್ತು ಅರ್ಯಮ, ಜೊತೆಗಿಬ್ರು ಋಷಿಗಳು, ಪುಲಸ್ತ್ಯ ಪುಲಹ ಅವರು ಪ್ರಜಾಪತಿಗಳು, ವಾಸುಕಿ ಮತ್ತು ಸಂಕೀರ್ಣ ಅನ್ನುವಂತಹ ಉರಗಗಳು ಅಂದರೆ ನಾಗಗಳು, ಗಾಯಕ ಶ್ರೇಷ್ಠರಾಗಿರುವಂತಹ ತುಂಬುರರು ಮತ್ತು ನಾರದರು ಇವರಿಬ್ಬರು ಗಂಧರ್ವರು, ಕೃತಸ್ಥಲಿ ಪುಂಜಕಸ್ಥಲಿ ಅನ್ನುವಂಥ ಇಬ್ಬರು ಅಪ್ಸರಾ ಸ್ತ್ರೀಯರು, ರಥಕೃಕ್ ರಥೌಜ ಅನ್ನುವಂಥ ಯಕ್ಷರು, ರಕ್ಷೋಹೇತಿ ಮತ್ತು ಪ್ರಹೇತಿ ಅನ್ನುವಂಥ ರಾಕ್ಷಸರು. 2 ಮಾಸಗಳು ಚೈತ್ರ ಮತ್ತು ವೈಶಾಖ ಸೂರ್ಯನಲ್ಲಿ ವಾಸ ಮಾಡುವಂಥವರು. ಯಜುರ್ವೇದದಲ್ಲಿ ಮಂತ್ರಗಳಿದೆ. ಇದೆಲ್ಲ ಮುಗಿದ ಮೇಲೆ ಇಲ್ಲೇನು ನಾನು ಹೆಸರು ಹೇಳಿದ್ದೇನಲ್ಲ, ಇವೆಲ್ಲವೂ ಮಂತ್ರದಲ್ಲಿ ಬರ್ತದೆ. ಯಜುರ್ವೇದ ಮಂತ್ರದಲ್ಲಿದೆ. ಉದಕ್ಷಾಂತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಮಂತ್ರಗಳಿಂದ ಇದೇನು ನಾನು ಇಲ್ಲಿ ಹೇಳ್ತಾ ಇದ್ದೇನೋ 12 ಜನ ದ್ವಾದಶ ಆದಿತ್ಯರು, ಆಮೇಲೆ ಅಪ್ಸರಾ ಸ್ತ್ರೀಯರು, ಗಂಧರ್ವರು, ಎಲ್ಲರ ಹೆಸರನ್ನು ವೇದ ಮಂತ್ರ ಹೇಳ್ತದೆ. ಅದನ್ನೇ ವೇದವ್ಯಾಸ ದೇವರು ನಮ್ಮಂಥ ಪಾಮರರಿಗೆ ತಿಳಿಲಿ ಅಂತ ಗ್ರಂಥ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಯಜುರ್ವೇದದಲ್ಲಿ ಬರುವಂಥದ್ದು ಅಂದರೆ ನೋಡಿ, ಮೊದಲನೇ 2 ತಿಂಗಳಲ್ಲಿ ಧಾತ ಮತ್ತು ಅರ್ಯಮ, ಉಳಿದಿದ್ದು ಯಾವ್ದು ನೆನಪಿರ್ತದೋ ಬಿಡ್ತದೋ ಗೊತ್ತಿಲ್ಲ. ಸಂಧ್ಯಾ ವಂದನೆ ಮಾಡೋರಿಗೆ ಇವೆರಡಂತೂ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಕಾರಣ ಚೈತ್ರ ಮಾಸ ಮತ್ತು ವೈಶಾಖ ಮಾಸದಲ್ಲಿ ಅರ್ಘ್ಯ ಕೊಡಬೇಕಾದ್ರೆ ನಾವೇನು ಹೇಳಬೇಕು? ಧಾತ, ಇನ್ನು 2ನೇದಾಗಿ ಅರ್ಯಮ. ಇಷ್ಟು ನೆನಪಿಟ್ಕೊಳ್ಬೇಕು ಅಂತದೆ ಯಾವುದು ಮತ್ಸ್ಯಪುರಾಣ. ಸೂರ್ಯನ ಬಗ್ಗೆ ನೋಡ್ರಿ ಎಷ್ಟೆಲ್ಲ ಹೇಳ್ತಾರೆ. ಇನ್ನು 2ನೇದಾಗಿ ಗ್ರೀಷ್ಮ ಋತುವಿನ 2 ತಿಂಗಳು ಬೇರೆ ಬೇರೆ ಗಣಗಳು ವಾಸ ಮಾಡ್ತಾ ಇದ್ದಾವೆ. ಆದಿತ್ಯರಲ್ಲಿ ಮಿತ್ರ ವರ್ಣರು, ಋಷಿಗಳಲ್ಲಿ ಅತ್ರಿ ವರಿಷ್ಠಿಷ್ಠರು, ನಾಗಗಳಲ್ಲಿ ತಕ್ಷಕ ಮತ್ತು ಆರಂಭಕರು ಆಯ್ತಾ. ಆಮೇಲೆ ಅಪ್ಸರಾ ಸ್ತ್ರೀಯರಲ್ಲಿ ಮೇನಕೆ ಸಹದನ್ಯೆ, ಗಂಧರ್ವರಲ್ಲಿ ಹಾಹಾ ಹೂಹು, ಯಕ್ಷರಲ್ಲಿ ರಥಂತರ ರಥಕೃತ್ಯಗಳು, ರಾಕ್ಷಸರಲ್ಲಿ ಪುರುಷಾದ ಮತ್ತು ವಧರು. ಇವರೆಲ್ಲರೂ ಸೇರಿ ಜ್ಯೇಷ್ಠ ಮತ್ತು ಆಷಾಢ ಮಾಸಗಳಲ್ಲಿ ಸೂರ್ಯನ ಒಟ್ಟಿಗೆ ಸಂಚಾರ ಮಾಡುವಂಥವ್ರು ಎಲ್ಲ ಹೇಳ್ಬಿಡ್ತಾರೆ ನೋಡಿ. ಋಷಿರ್ ಅತ್ರಿ ವಶಿಷ್ಠಶ್ಚ ನಾಗೋ ತಕ್ಷಕಾರಂಭಕೌ ಮೇನಕೋ ಸಹದನ್ಯಾಚ ಹಾಹಾ ಹೂಹುಶ್ಚ ಗಾಯಕೌ. ಮತ್ಸ್ಯಪುರಾಣ ಬಹಳ ಸುಂದರವಾದ ಹೊಸ ವಿಷಯ, ನಾವೆಲ್ಲ ತಿಳಿಲೇಬೇಕಾಗಿರುವಂತಹ ವಿಷಯ. ಅತ್ಯಪೂರ್ವವಾದ ಒಂದು ವಿಷಯವನ್ನು ನಮಗೆ ತಿಳಿಸ್ಕೊಡ್ತದೆ ಮತ್ಸ್ಯಪುರಾಣ. ಇದಾದ ಮೇಲೆ ಮತ್ತೆ ಬೇರೆ ದೇವತೆಗಳು ಎಲ್ಲಿ ಸೂರ್ಯನಲ್ಲಿ ವಾಸ ಮಾಡ್ತಾರೆ. ಯಾರ್ಯಾರು? ಇಂದ್ರ ಮತ್ತು ವಿವಸ್ವಂತ ಅಂದರೆ ಹೆಸರು, ಸೂರ್ಯನ ಹೆಸರು ಇಂದ್ರ ಮತ್ತು ವಿವಸ್ವಾನ್ ಅಥವಾ ವಿವಸ್ವಂತ ಅಂತಾರೆ ಆದಿತ್ಯರು. ಅಂಗೀರಸ ಮತ್ತು ಭೃಗು ಋಷಿಗಳು, ಏಲಪತ್ರ ಶಂಕಪಾಲರು ಪನ್ನಗರು ಅಂದರೆ ನಾಗಜಾತಿಗಳವರು, ವಿಶ್ವಾವಸು ಸುಷೇಣರು ಗಂಧರ್ವರು, ಪ್ರಾತ ರಥ ಅನ್ನೋ ಯಕ್ಷರು, ಪ್ಲಮೋಚೆ ನಿಮ್ಲೋಚ್ಚಯಂತಿ ಅನ್ನುವಂಥ ಅಪ್ಸರಾ ಸ್ತ್ರೀಯರು, ಹೇತಿ ಮತ್ತು ವ್ಯಾಘ್ರ ಅನ್ನುವಂಥ ರಾಕ್ಷಸರು, ಶ್ರಾವಣ ಮತ್ತು ಭಾದ್ರಪದ ಮಾಸಗಳಲ್ಲಿ ಸೂರ್ಯಮಂಡಲದಲ್ಲಿ ವಾಸ ಮಾಡ್ತಾರೆ. ನೋಡಿ ಎಷ್ಟೆಲ್ಲ ವಿಷಯವನ್ನು ಮತ್ಸ್ಯಪುರಾಣ ಹೇಳ್ತಾ ಇದೆ. ಇನ್ನು ಶರದೃತು ಇದೆ, ಈಗ ನಡೀತಾ ಇರುವಂತಹ ಶರದೃತು ಇದೆ, 2 ತಿಂಗಳು. ಅದರಲ್ಲಿ ಭಾಸ್ಕರ ಹೇಗೆ ವಾಸ ಮಾಡ್ತಾನೆ 2 ರೂಪದಿಂದ? ಪರ್ಜನ್ಯ ಪೂಷ ಅನ್ನುವಂಥ ಆದಿತ್ಯರು, ಭರದ್ವಾಜ ಗೌತಮ, ಚಿತ್ರಸೇನ ಸುರುಚಿ ಅನ್ನುವಂಥ ಗಂಧರ್ವರು, ವಿಶ್ವಾಚಿ ಘೃತಾಚಿ ಅನ್ನುವಂಥ ಅಪ್ಸರಾ ಸ್ತ್ರೀಯರು,
ಐರಾವತ ಧನಂಜಯ ಅನ್ನುವಂಥ ಪನ್ನಗರು ಸರ್ಪ ಜಾತಿಯುಳ್ಳಂಥವರು, ಸೇನಜಿತ್ ಸುಷೇಣ ಅನ್ನುವಂಥ ಯಕ್ಷರು, ಸೇನಾನಿ ಗ್ರಾಮಣಿ ಅನ್ನುವಂತಹ ಚಾರವಾತ ಅನ್ನುವಂತಹ ರಾಕ್ಷಸರು. ಇವರೆಲ್ಲ ಆಶ್ವೀಜ ಮತ್ತು ಕಾರ್ತೀಕ, ಈಗ ಆಶ್ವೀಜ ನಡೀತಾ ಇದೆ, ಆಶ್ವೀಜ ಮತ್ತು ಕಾರ್ತೀಕ ಮಾಸಗಳಲ್ಲಿ ಸೂರ್ಯನ ಒಟ್ಟಿಗೆ ಸಂಚರಿಸುವಂಥವರು. ಇನ್ನಾಮೇಲೆ ಹೇಮಂತ ಋತುವಿನಲ್ಲಿ 2 ತಿಂಗಳು ಸೂರ್ಯನ ಹೆಸರು ಹೇಳ್ತಾರೆ. ಅಂಶ ಮತ್ತು ಭಗ ಅನ್ನುವಂತಹ ಆದಿತ್ಯರು, ಕಶ್ಯಪ ಮತ್ತು ಕ್ರತು ಅನ್ನುವಂತಹ ಋಷಿಗಳು, ಮಹಾಪದ್ಮ ಮತ್ತು ಕರ್ಕೋಟಕ ಅನ್ನುವಂತಹ ನಾಗಗಳು, ಚಿತ್ರಸೇನ ಪುಣ್ಯಾಯು ಎಂಬ ಗಂಧರ್ವರು, ಪೂರ್ವಚಿತ್ತಿ ಮತ್ತು ಊರ್ವಶಿ ಅನ್ನುವಂಥ ಅಪ್ಸರಾ ಸ್ತ್ರೀಯರು, ತಾಕ್ಷ ಮತ್ತು ಅರಿಷ್ಟನೇಮಿ ಅನ್ನುವಂಥ ಯಕ್ಷ ಸೇನಾನಿಗಳು ಗ್ರಾಮಣಿಗಳು, ವಿದ್ಯುತ್ ಮತ್ತು ಸೂರ್ಯ ಅನ್ನುವಂತಹ ಕ್ರೂರರಾದ ರಾಕ್ಷಸರು, ಮಾರ್ಗಶಿರ ಮತ್ತು ಪುಷ್ಯದಲ್ಲಿ ಸೂರ್ಯಮಂಡಲದಲ್ಲಿ ವಾಸ ಮಾಡುವಂಥವರು. ಇನ್ನು ಕೊನೆಯದಾಗಿ ಶಿಶಿರ ಋತು ಇದೆ. ಆ 2 ತಿಂಗಳಲ್ಲಿ ತೃಷ್ಟೃ ಮತ್ತು ವಿಷ್ಣು. ನೋಡಿ, ಇಲ್ಲಿ ವಿಷ್ಣು ಅಂತ ಏನಿದೆ ಅಲ್ಲ, ಆದಿತ್ಯಾನಾಂ ಅಹಂ ವಿಷ್ಣು ಅಂತಾನೆ ಭಗವಂತ. 12 ಜನ ಆದಿತ್ಯರಲ್ಲಿ ವಿಷ್ಣು ಅನ್ನೋ ರೂಪದಿಂದ ನಾನು ಬಂದು ನೆಲೆಸ್ತೇನೆ ಅಂದರೆ ನಮಗೆಲ್ಲ ಬೆಳಕು ಕೊಡುವಂತಹ ರೂಪ ಸೂರ್ಯನಾರಾಯಣ ಅದು ವಿಷ್ಣು ಆಗಿದ್ದಾನೆ. ಅದನ್ನಿಲ್ಲಿ ಹೇಳ್ತಾರೆ. ಕೃಷ್ಣ ಗೀತೆಯಲ್ಲಿ ಹೇಳಿರುವಂತಹ ಮಾತು ಆದಿತ್ಯಾನಾಂ ಅಹಂ ವಿಷ್ಣು. ವಿಭೂತಿ ರೂಪಗಳನ್ನು ಹೇಳಬೇಕಾದ್ರೆ ಹೇಳಿರುವಂಥದ್ದು ಅದನ್ನಿಲ್ಲಿ ಹೇಳ್ತಾರೆ. 2 ತಿಂಗಳಲ್ಲಿ ತೃಷ್ಟು ಮತ್ತು ವಿಷ್ಣು ಆದಿತ್ಯರಾಗಿರುವಂಥವರು, ಜಮದಗ್ನಿ ಮತ್ತು ವಿಶ್ವಾಮಿತ್ರ ಪ್ರಖ್ಯಾತರಾಗಿರುವಂತಹ ಋಷಿಗಳು ಅಲ್ಲಿರ್ತಾರೆ. ಕದ್ರುವಿನ ಮಕ್ಕಳಾಗಿರುವಂತಹ ಕಂಬಲ ಮತ್ತು ಅಶ್ವತರ ನಾಗಗಳಾಗಿರುವಂಥವರು, ಧೃತರಾಷ್ಟ್ರ ಮತ್ತು ಸೂರ್ಯ ವರ್ಚಸ್ಸೆಂಬನ್ನಂತಹ ಗಂಧರ್ವರು, ತಿಲೋತ್ತಮೆ ರಂಬೆ ಅನ್ನುವಂತಹ ಅಪ್ಸರಾ ಸ್ತ್ರೀಯರು, ಋತುಜಿತ್ ಮತ್ತು ಸತ್ಯಜಿತ್ ಅನ್ನುವಂತಹ ಯಕ್ಷರು, ಬ್ರಹ್ಮೋಪೇತ ಯಜ್ಞೋಪೇತ ಅನ್ನುವಂತಹ ರಾಕ್ಷಸರು, ಮಾಘ ಮತ್ತು ಪಾಲ್ಗುಣದಲ್ಲಿ ಸೂರ್ಯಮಂಡಲದಲ್ಲಿ ವಾಸ ಮಾಡ್ತಾರಪ್ಪ. ಅಂದ್ರೆ ನೋಡಿ ಎಷ್ಟೆಲ್ಲ ಹೇಳಿದರು ಅಂದರೆ ಶ್ರೇಷ್ಠರಾದಂತಹ 12 ಆದಿತ್ಯರು ಸ್ಥಾನಾಭಿಮಾನಿ ದೇವತೆಗಳಾಗಿರುವಂಥವ್ರು. ಇವರ ತೇಜಸ್ಸಿನಿಂದ ಸೂರ್ಯನಲ್ಲಿ ಅಪೂರ್ವವಾಗಿರುವಂಥ ಅದ್ಭುತವಾದ ತೇಜಸ್ಸನ್ನು ಕಾಣುವಂಥದ್ದು. ಋಷಿಗಳು ಸ್ತೋತ್ರವನ್ನು ರಚಿಸಿ ಸ್ತೋತ್ರ ಮಾಡ್ತಾರೆ ಸೂರ್ಯನಾರಾಯಣನನ್ನು. ಅಪ್ಸರಾ ಸ್ತ್ರೀಯರು ಗಂಧರ್ವರು ಗೀತ ನೃತ್ಯಗಳಿಂದ ಸ್ತೋತ್ರ ಮಾಡ್ತಾರೆ. ವಿದ್ಯಾಪಾರಂಗದಾಗಿರುವಂತಹ ಯಕ್ಷರು ಆಯುಧಧಾರಿಗಳಾಗಿ ಸುತ್ತಲೂ ಸೂರ್ಯನ ಅಂಗರಕ್ಷಕರಾಗಿರ್ತಾರೆ. ಸರ್ಪಗಳು ಸುತ್ತಲೂ ಹರಿದಾಡ್ತಾ ಇರ್ತಾವಂತೆ. ರಾಕ್ಷಸರು ಅವನನ್ನು ಅನುಸರಣೆ ಮಾಡ್ತಾ ಇರ್ತಾರೆ. ವಾಲಾಖಿಲ ಅನ್ನುವಂಥ 60,000 ಜನ ಋಷಿಗಳಿದ್ದಾರೆ. ಅವರೇನು ಮಾಡ್ತಾರೆ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾರೆ. ಅದೆಲ್ಲ ಮತ್ಸ್ಯ ಪುರಾಣ ಹೇಳ್ತದೆ. ವಾಲಾಖಿಲ ನಯಸ್ತತ್ರಂ ಅವರ ಪರಿವಾರ ಆಗಿರುವಂಥವ್ರು. ಮಂದೇಹ ಅನ್ನುವಂತಹ ರಾಕ್ಷಸರು ಸೂರ್ಯನನ್ನು ನುಂಗಲಿಕ್ಕೆ ಬರ್ತಾರೆ ತ್ರಿಕಾಲದಲ್ಲಿ. ಹಾಗಾಗಿ ಅವರನ್ನು ನಾಶ ಮಾಡಲಿಕ್ಕೋಸ್ಕರವಾಗಿ 3 ಬಾರಿ ಗಾಯತ್ರಿ ಮಂತ್ರದಿಂದ ಅರ್ಘ್ಯವನ್ನು ಕೊಟ್ಟು ಆ ಮಂದೇಹ ಅನ್ನೋ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಅದೆಲ್ಲ ಬಹಳ ವಿಸ್ತಾರವಾಗಿ ಹೇಳ್ತದೆ ಶಾಸ್ತ್ರ. ಅಂದರೆ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ, ಈ ಏನು ವಾಲಾಖಿಲ ಅನ್ನುವಂಥ ಋಷಿಗಳಿದ್ದಾರಲ್ಲ ಅವರು ತಪಸ್ಸನ್ನು ಮಾಡ್ತಾರೆ, ಮಂತ್ರ ಜಪವ ಮಾಡ್ತಾರೆ. ಆ ಮಂತ್ರದ ಪ್ರಭಾವದಿಂದ ಮಂದೇಹ ಅನ್ನೋ ರಾಕ್ಷಸರನ್ನು ಸಂಹಾರ ಮಾಡಿ ಕೈ ಬಿಡ್ತಾನೆ. ಸೂರ್ಯನ ಕಿರಣ ಏನಿದೆ ಅಲ್ಲ, ಆ ಕಿರಣಗಳು ಎಲ್ಲ ಕಡೆ ಪ್ರಸಾರ ಆಗ್ತಾವೆ. ಅಂದ್ರೆ ನೋಡಿ, ಸೂರ್ಯನ ಒಂದು ವೈಶಿಷ್ಟ್ಯತೆಯನ್ನು ಇಷ್ಟು ವಿಸ್ತಾರವಾಗಿ ಹೇಳಲಿಕ್ಕೆ ಕಾರಣ ಏನು? ಈ ಮಹಾಸಂಕಲ್ಪದಲ್ಲಿ ಅಂದರೆ ಇಷ್ಟೆಲ್ಲ ಚಿಂತನೆ ಬರಬೇಕು. ಕಾರಣ ಏನು ಅಂದರೆ ಸೂರ್ಯನಿಂದಲೇ ಪ್ರಪಂಚ ನಿಂತಿರುವಂಥದ್ದು. ಜಗತ್ತಿಗೆ ಬೆಳಕು ಕೊಡುವಂಥವನೇ ಸೂರ್ಯ. ಇಷ್ಟೇ ಅಲ್ಲ, ವಿವಾಹ ಪ್ರಯೋಗದಲ್ಲಿ ಸೂರ್ಯಾವರ್ಗ ಅಂತ ಇದೆ. ಅದನ್ನು ಹೇಳಿದ ಮೇಲೆ ಮುಹೂರ್ತವನ್ನು ಮಾಡಿಸುವಂಥದ್ದು. ತುಂಬ ಸುಂದರವಾದ ವೇದ ಮಂತ್ರಗಳಿದ್ದಾವೆ. ಇದೆಲ್ಲ ಮುಗಿದ ಮೇಲೆ ಅದರ ಬಗ್ಗೆನೂ ವಿವರಣೆಯನ್ನು ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ಅಷ್ಟು ಸೂರ್ಯನ ಒಂದು ಅನುಗ್ರಹ ನಮ್ಮ ಮೇಲೆ ಬೇಕು. ಅದಕ್ಕೆ ಇದರ ಬಗ್ಗೆ ಇಷ್ಟು ವಿವರಣೆಯನ್ನು ಮಾಡ್ತಾ ಇರುವಂಥದ್ದು. ಸೂರ್ಯನ ಕಿರಣಗಳು ಎಲ್ಲ ಕಡೆ ಹೋಗುವಂಥದ್ದು, ದೇವತೆಗಳನ್ನು, ಪಿತೃಗಳನ್ನು, ಮನುಷ್ಯರನ್ನು ತೃಪ್ತಿಪಡಿಸುವಂಥದ್ದು. ಶುಕ್ಲ ಪಕ್ಷದಲ್ಲಿ, ಕೃಷ್ಣ ಪಕ್ಷದಲ್ಲಿ ಹಗಲು ರಾತ್ರಿ ದೇವತೆಗಳು ಅಮೃತವನ್ನು ಪಾನ ಮಾಡ್ತಾರೆ. ಅಷ್ಟು ವಿಸ್ತಾರವಾಗಿರುವಂಥದ್ದು ಸೂರ್ಯನ ಕಿರಣ. ಎಳೆ ಬಳ್ಳಿಗಳು, ಮನುಷ್ಯರು, ಪ್ರಾಣಿ ಪಕ್ಷಿಗಳು
ಎಲ್ಲವೂ ಬದುಕೋದೇ ಸೂರ್ಯನಿಂದ. ಸೂರ್ಯ ಇಲ್ಲ ಅಂದರೆ ಯಾವ ಪ್ರಾಣಿನೂ ಬದುಕೋದಿಲ್ಲ. ಒಂದೇ ಗಾಲಿಯಲ್ಲಿ ಅದು ಸೂರ್ಯನಿಗೆ ಮಾತ್ರ ಸಾಧ್ಯ ಅಂತ ಅತ್ಯಪೂರ್ವವಾಗಿರುವಂತಹ ಒಂದು ರಥ. ಆ ರಥದಲ್ಲಿ ಕೂತು ಆ ಕುದುರೆಗಳ, ಸೂರ್ಯನ ರಥ ಕೇಳಬೇಕಾ, ಅತ್ಯದ್ಭುತವಾದ ಆ ಛಂದಸ್ಸುಗಳ ಕುದುರೆಗಳನ್ನು ಮೇಲೆ ಕೂತು ರಥದಲ್ಲಿ ಸೂರ್ಯ ಹೋಗ್ತಾ ಇರ್ತಾನಪ್ಪ. ಎಡಬಿಡದೆ ಹೋಗ್ತಾನಂತೆ. ಛಂದೋಮಯವಾಗಿರುವಂತಹ ಕುದುರೆಗಳು. ಒಂದೇ ಚಕ್ರ ಇದ್ದರೂ ರಥ ನೆಟ್ಟಗೆ ನಿಲ್ಲುವಂಥದ್ದು. ಕುದುರೆಗಳು ಇಷ್ಟ ಬಂದ ರೂಪವನ್ನು ತಾಳುವಂಥವು. ಪದೇ ಪದೇ ಬಿಟ್ಟು ಹೋಗ್ತಾವೆ ಅಥವಾ ತೆಗೆದು ಹಾಕ್ತೀವಿ ಅಂತ ಅನ್ನೋ ಹಂಗಿಲ್ಲ. ಅವು ಮನಸ್ಸಿಗೆ ಬಂದ ಹಾಗೆ ಹೋಗುವಂಥವು. ಎಲ್ಲಿ ಇವನು ಓಡಿಸ್ತಾನೋ ಅಲ್ಲಿ ಹೋಗುವಂಥವು. ಅವಕ್ಕೆ ದಣಿವು ಅನ್ನೋದೇ ಗೊತ್ತಿಲ್ಲ. ಅದರ ಸ್ವಭಾವ ವೇಗವಾಗಿ ಉಳ್ಳಂಥದ್ದು. ಬಣ್ಣ ಹಸಿರು, ಆಮೇಲೆ ನಿತ್ಯ ಯೌವನ ಉಳ್ಳಂಥವು, ಸ್ವತಂತ್ರವಾಗಿರುವಂಥವು, ವೇದವನ್ನು ಪಾರಾಯಣ ಮಾಡ್ತಾ ಇರುವಂಥವು, ಒಂದೊಂದು ದ್ವೀಪವನ್ನು ದಾಟಿ ಸೂರ್ಯನನ್ನು ಪ್ರತಿದಿನ ಕರೆದುಕೊಂಡು ಹೋಗುವಂಥವು. ಕಲ್ಪದ ಆದಿಯಲ್ಲಿ, ಪ್ರಳಯದ ಕೊನೆಯಲ್ಲಿ ಹೋಗ್ತಾನೇ ಇರ್ತಾವೆ. ಭಗವಂತನ ಆಶೀರ್ವಾದ ಅದರ ಮೇಲಿರುವಂಥದ್ದು. ಇದನ್ನೆಲ್ಲ ಶ್ಲೋಕದಲ್ಲೆಲ್ಲ ವರ್ಣನೆ ಮಾಡ್ತಾರೆ. ಹರಿತೈರ್ವೈ ರಥೈರ್ ಪಿಂಗೈ, ಆ ವರ್ಣನೆ ಮಾಡ್ತಾರೆ ಹೇಗಿದ್ದಾವೆ. ಛಂದೋರೂಪೈಶ್ಚ, ಛಂದರೂಪವಾಗಿರುವಂಥದ್ದು, ಕಾಮರೂಪೈಹಿ. ಶ್ಲೋಕದೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಇಂತಹ ಅತ್ಯದ್ಭುತವಾದ ರೂಪ ಆ ರಥದ್ದು. ಇದರಲ್ಲಿ ವಾಲಾಖಿಲ ಅನ್ನುವಂತಹ ಆವೃತೋ ವಾಲಖಿಲೈಶ್ಚ ಭ್ರಮಂತೆ ರಾತ್ರಿ. ಸೂರ್ಯ ಹೋಗ್ತಾ ಇರ್ತಾನಲ್ಲ, ಆ ಸಂದರ್ಭದಲ್ಲಿ ಹಗಲು ರಾತ್ರಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಮಹರ್ಷಿಗಳು ಸ್ತೋತ್ರ ಮಾಡ್ತಾರೆ. ಗಂಧರ್ವರು ಅಪ್ಸರ ಸ್ತ್ರೀಯರು ನೃತ್ಯ ಮಾಡ್ತಾರೆ. ಅದೆಲ್ಲ ಅತ್ಯದ್ಭುತವಾಗಿರುವಂಥದ್ದು. ಅರುಣ ಈ ಸೂರ್ಯನ ಸಾರಥಿಯಾಗಿರುವಂಥವನು. ಹೀಗೆ ಅತ್ಯದ್ಭುತವಾದ ಚರಿತ್ರೆ ಸೂರ್ಯನ ಚರಿತ್ರೆ ಅಂತ ವರ್ಣನೆ ಮಾಡಿದ್ದಾರೆ. ಇನ್ನು ನಾಳಿನ ದಿವಸ ಚಂದ್ರನ ರೂಪ ಸಂಕ್ಷಿಪ್ತವಾಗಿ, ಯಾಕೆಂದರೆ ಮಹಾಸಂಕಲ್ಪ ಮುಗಿಬೇಕಾಗಿರೋದ್ರಿಂದ ಚಂದ್ರನ ಬಗ್ಗೆ ಸ್ವಲ್ಪ ತಿಳಿದು, ನವಗ್ರಹಗಳ ಬಗ್ಗೆ ತಿಳಿದು, ಮುಂದೆ ಅವರ ಎಲ್ಲ ವಿವರಣೆಯನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.